ತ್ರಿವೇಣಿ ಯಮಘಶ್ರೇಣಿ ಕೃಪಾಣಿ ಮುಕ್ತಿಕಾರಿಣಿ ಮಮಾನಿಹಿತ ಮಾತಹ್ಯ ಇಮಾನೀಂ ಅಂಶುಮಾನಿಮ ಪ್ರಯಾಗ ಮಾಧವೋ ಭೂಯಾ ದಯಾ ವಾರನಿಧಿ ಹೃದಯ ಪ್ರಕೃಷ್ಟ ಯಾಗ ಸದೃಶಿ ಸುಕೃದ್ಯಸ್ಯ ಹಿ ಸಂಸ್ಮೃತಿ. ನಾವೀಗ ಪ್ರಯಾಗ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿದ್ದೇವೆ. ಬ್ರಹ್ಮದೇವರು ಪ್ರಕೃಷ್ಟವಾದ ಯಾಗವನ್ನು ಮಾಡಿರುವಂತಹ ಜಾಗ ಆಗಿರುವುದರಿಂದ ಇದಕ್ಕೆ ಪ್ರಯಾಗ ಕ್ಷೇತ್ರ ಅಂತ ಹೆಸರು. ಇದಕ್ಕೆ ಸಾಕ್ಷಾತ್ ಮಾಧವನೇ ಬಂದು ನೆಲೆಸಿರುವಂತಹ ಕ್ಷೇತ್ರ, ಮಧ್ವಗುರುಗಳು ಬಂದಂತಹ ಕ್ಷೇತ್ರ. ಭಾವಿಸಿಮೀರರಾದಂತಹ ವಾದ್ಯರಾಜ ಗುರು ಸಾರ್ವಭೌಮರಿಗೆ ಸಾಕ್ಷಾತ್ ವೇದವ್ಯಾಸ ದೇವರು ಪ್ರತ್ಯಕ್ಷರಾಗಿ ಲಕ್ಷಾಲಂಕಾರ ವ್ಯಾಖ್ಯಾನವನ್ನು ಬರೆಯಬೇಕು ಅಂತೇಳಿ ಆದೇಶ ಮಾಡಿರುವಂತಹ ಜಾಗ ಇದು. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದರೆ ಪಾಪಗಳ ಸಮೂಹವನ್ನು ಕತ್ತರಿಸ್ತಾಳೆ ಅನ್ನುವಂತಹ ಒಂದು ದೊಡ್ಡ ಐತಿಹ್ಯ ಇಲ್ಲಿದೆ. ಈ ಕ್ಷೇತ್ರಕ್ಕೆ ಬಂದು ಮಾಧವನ ಸ್ಮರಣೆಯನ್ನು ಮಾಡಿದರೆ ಅಶ್ವಮೇಧ ಯಾಗವನ್ನು ಮಾಡಿದ ಪುಣ್ಯ ಉಂಟು ಅಂತ ಹೇಳ್ತಾರೆ ವಾದಿರಾಜರು. ಅಂತಹ ಈ ಒಂದು ಪ್ರಯಾಗ ಸಂಗಮ ಕ್ಷೇತ್ರದಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ ನಡೀತಾ ಇದೆ. ಈ ಒಂದು ಮಹಾಕುಂಭಮೇಳದಲ್ಲಿ ನಾವು ಬಂದು ಇಲ್ಲಿ ಆಗಮಿಸಿ ತೀರ್ಥ ಸ್ನಾನವನ್ನು ಮಾಡಿದ್ದೇವೆ. ವಾದಿರಾಜರಿಗೆ ಅತ್ಯಂತ ಪ್ರಿಯವಾದಂತಹ ಪಂಚಮಿ ತಿಥಿಯಂದೇ ನಾವು ಇವತ್ತು ಇಲ್ಲಿ ಒಂದು ತೀರ್ಥ ಸ್ನಾನವನ್ನು ಮಾಡಿದ್ದೇವೆ. ಎಲ್ಲ ಭಕ್ತರಿಗೂ ಶ್ರೇಯಸ್ಸಾಗಬೇಕು, ಲೋಕಕ್ಕೆ ಕಲ್ಯಾಣ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಗುರುಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ.